ಕಂಪ್ಲೀಟ್ ನಾವು ಕಪ್ಪದ ಗುಡ್ಡನ ನೋಡಿದ ಮೇಲೆ ನಮಗೆ ಅಲ್ಲಿ ಬಂದಂಥ ಟ್ರೆಕ್ಕಿಂಗ್ ಮಾಡೋ ಹುಡುಗರೆಲ್ಲ ಕೆಲವು ಅನುಭವಗಳನ್ನ ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ, ಸೊ ಆ ಶೇರ್ ಮಾಡಿರುವಂಥ ಅನುಭವಗಳು ಹೇಗಿದೆ ಅಂತ ನೀವು ನೋಡ್ರಿ. ಆ ಕ್ಲಿಪ್ ಹಾಕ್ತೀನಿ ನಿಮ್ಗೆ, ಇವಾಗ ನೋಡ್ಕೊಂಬರಿ. ಯಾವ್ರು ಬ್ರೋ ನೀವೆಲ್ಲ? ಹೌದಾ? ಕಪ್ಪದ ಗುಡ್ಡಕ್ಕೆ ಎಷ್ಟು ಸಲ ಬಂದಿರಿ ಈಗ? 2 ಸಲ. ಹೆಂಗ್ ಅನ್ಸೈತೆ ಕಪ್ಪದ ಗುಡ್ಡ ನಿಮ್ಗೆ ನೋಡಿ? ಈ ಉತ್ತರ ಕರ್ನಾಟಕ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೌದಾ? ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು RV ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಪಾರ್ಟ್ 1 ಅಲ್ಲಿ ಈ ವಿಡಿಯೋನ ನಾವು ಎಂಡಿಂಗ್ ಮಾಡಿದ್ವಿ. ಇಲ್ಲಿಂದ ಮತ್ತೆ ನಾವು ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಹೇಳಿದೆ ನಿಮಗೆ, ರೈಟ್ ಸೈಡ್ಗೆ ಹೋದ್ರೆ ನಾವು ಕಪ್ಪದ ಗುಡ್ಡಕ್ಕೆ ಇನ್ನೊಂದು ರಸ್ತೆ ಇದೆ ಅಂತ ಹೇಳಿ. ಇನ್ನೊಂದು ರಸ್ತೆಗೆ ಹೋಗೋಕ್ಕಿಂತ ಮುಂಚೆ ನಾವು ಮತ್ತೆ ಡೋಣಿ ಅನ್ನೋ ಗ್ರಾಮಕ್ಕೆ ಬರ್ಬೇಕು. ಸೊ ಇಲ್ಲಿಂದ ಬಂದ ತಕ್ಷಣ ನಾವು ರೈಟ್ಗೆ ಹೋದ ತಕ್ಷಣ ಶುರು ಆಗತ್ತೆ ನೋಡ್ರಿ ರೋಡ್. ಗಾಡಿ ಇಲ್ಲ ಸೈಡ್ ಹಾಕಿ ಒಂಚೂರು ಹೊಟ್ಟೆ ಹಸಿತ್ ಅಂತೇಳಿ ಟಿಫಿನ್ ಮಾಡಾಕತ್ವಿ. ಸೊ ಆ ಟಿಫಿನ್ ಮಾಡೋಕ್ಕಿಂತ ಮುಂಚೆ ನಾನು ಹೆಂಡತಿಗೆ ಏನೋ ಕೇಳ್ದೆ. ನೋಡ್ರಿ ಹೆಂಗೆ ಹೇಳ್ತಾಳ ಹೆಂಡತಿಗ. ಏನ್ ಅನಿಸ್ತದೆ ಹೆಂಡತಿ? ಸೂಪರ್. ಬಟ್ ಮಳೆ ಬರ್ಬೇಕಿತ್ತು. ನಾನು ಯಾವಾಗ ಬಂದ್ರು ಮಳೆ ಬರ್ತಿತ್ತು, ಇವಾಗ ಬಂದ್ರು ಮಳೆನ ಬಂದಿಲ್ಲ. ಇದಕ್ಕೆ ಏನಂತ ಕಮೆಂಟ್ ಹಾಕಿ ನೀವೇ ನೋಡ್ರಿ. ನಾಷ್ಟ ಎಲ್ಲ ಮುಗೀತು. ಸೊ ಇನ್ನೇನು ನಿಯರ್ ಬಂದೇ ಬಿಟ್ವಿ ನಾವು ಕಪ್ಪದ ಗುಡ್ಡಕ್ಕೆ. ಸೊ ಯಾವ ರೀತಿ ಇದೆ ನೋಡಿ, ಗ್ರೀನರಿ ಮತ್ತೆ ಬೆಟ್ಟ. ಈ ಮಾನ್ಸೂನ್ ಟೈಮ್ನಾಗ ಫಸ್ಟ್ ನಾವು ನೋಡ್ತಾ ಇರೋ ಪ್ಲೇಸ್ ಅದು ಪಾರ್ಕಿಂಗ್ ಪ್ಲೇಸ್. ಜೊತೆಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಎಂಟ್ರೆನ್ಸ್ ಇದು ಕಪ್ಪದ ಗುಡ್ಡಕ್ಕೆ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ. ಸೊ ಜನ ಜಾಸ್ತಿ ಇಲ್ಲಿ ಕೂಡ ಬರ್ತಾರೆ, ಕಾರ್ ತಗೊಂಡ್ ಬರೋರು ಮತ್ತೆ ಫ್ಯಾಮಿಲಿ ಬರೋರೆಲ್ಲ ಇಲ್ಲಿ ನಿಂದಿಸಿ ಇಲ್ಲಿಂದ ದೇವಸ್ಥಾನನ ಟ್ರೆಕ್ಕಿಂಗ್ ಮಾಡಾಕತ್ತೀವ್ರಿ. ನಾನಿವಾಗ ಬಂದಿರೋದು ಮುಂಭಾಗ, ಬೆಳಿಗ್ಗೆ ಹೋಗಿರೋದು ಹಿಂಭಾಗ. ಅದು ಹಿಂಭಾಗ ಅಂತಂದರೆ ಅದನ್ನು ವೆಹಿಕಲ್ಲೇ ಮೇಲ್ಗಡೆ ಹೋಗುತ್ತೆ. ಎಲ್ಲಿವರೆಗೂ ಅಂದರೆ ಗಾಳಿಗುಂಡಿ ಬಸವೇಶ್ವರ ಟೆಂಪಲ್ ಐತೆ, ಅಲ್ಲಿವರೆಗೂ ಕೂಡ ನಿಮಗೆ ವೆಹಿಕಲ್ ಹೋಗುತ್ತೆ ಹಿಂಭಾಗದಿಂದ ಹೋದರೆ. ಸೊ ಇದು ನಾವು ಮುಂಭಾಗದಿಂದ ಬಂದರೆ ಇಲ್ಲೇ ಪಾರ್ಕಿಂಗ್ ಮಾಡ್ಬೇಕು. ಅಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಬೇಕು. ಸೊ ನೋಡಿ ಹಿಂಗೆ ಟ್ರೆಕ್ಕಿಂಗ್ ಮಾಡ್ಬೇಕು. ಟ್ರೆಕ್ಕಿಂಗ್ ಮಾಡೋಕೆ ಅಲ್ಲಿ ಇನ್ನೊಂದು ವೇ ಐತಿ, ಹಂಗಷ್ಟು ಬರ್ಬೋದು. ಸೊ ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮ್ಯಾಲೊಂದು ಟೆಂಪಲ್ ಐತಿ, ಮಠ ಐತಿ. ಸೊ ಆ ದೇವಸ್ಥಾನನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿಂದ ನಾವು ಹೊರಡ್ಬೇಕು. ಸೊ ಅಲ್ಲಿ ತೋರಿಸ್ತೀನಿ, ನಿಮ್ಗೆ ದರ್ಶನ ಮಾಡಿಸ್ತೀನಿ. ಫೈನಲಿ ಟ್ರೆಕ್ಕಿಂಗ್ ಮಾಡ್ಕೊತ ದೇವಸ್ಥಾನದ ಹತ್ರ ಬಂದಬಿಟ್ವಿ. ಇದೇ ನೋಡ್ರಿ ದೇವಸ್ಥಾನದ ಎಂಟ್ರೆನ್ಸ್, ಮಹಾದ್ವಾರ. ಸೊ ಇಲ್ಲಿಂದ ನಾವು ನಮಸ್ಕಾರ ಮಾಡಿಕೊಂಡು ಬಲಗಾಲಿಟ್ಟು ಒಳಗೆ ಹೋಗೋಣ. ಇಲ್ಲಿ ನೋಡ್ರಿ ಯಾವ ರೀತಿ ಇದೆ ದೇವಸ್ಥಾನ, ಎಷ್ಟು ಅದ್ಭುತವಾಗೈತಿ. ಇದೆ ನೋಡ್ರಿ ನಮ್ಮೂರು ಕಪ್ಪದ ಗುಡ್ಡದ ಅದ್ಭುತ ದೇವಸ್ಥಾನ. ಕಾಡಿನ ಮಧ್ಯೆ ಇರುವಂಥ ಈ ಕಪ್ಪದ ಮಲ್ಲೇಶ್ವರ ದೇವಸ್ಥಾನ. ಇಲ್ಲಿ ಒಂದು ಸ್ಲೋಗನ್ ಐತ್ರಿ, ಹಿರಿಯರು ಮಾಡೋ ಸ್ಲೋಗನ್, 70 ಗಿಡಕ್ಕಿಂತ ನೋಡೋದಕ್ಕಿಂತ 70 ಗಿಡ ಒಂದು ನೋಡು ಅಂತೇಳಿ. ಅಷ್ಟು ಅದ್ಭುತ ಸ್ಲೋಗನ್ ಐತಿ. ಜೊತೆಗೆ ಎಷ್ಟು ಅದ್ಭುತವಾಗಿ ಮಠ ಐತಿ. ಬರೀ ದರ್ಶನ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದ ಪಾಳೆಗೆ ನಿಂತ್ವಿ. ಪ್ರಸಾದ ನೀಡಿಸ್ಕೊಂಡ್ಮೇಲೆ ನೋಡಿ ಪ್ರಸಾದ ಏನು ಕೊಟ್ಟಾರೆ. ಅನ್ನ ಸಾರು ಜೊತೆಗೆ ಬಂದೇ ಕೊಟ್ಟಿದ್ರೆ ತಿಂದ್ವಿ. ಫೈನಲಿ ದೇವ್ರ ದರ್ಶನ ಅಂದ್ರೆ ಹೋಗಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಏನೋ ಲಾಸ್ಟ್ ಇಲ್ಲಿ ನೋಡುವಂಥ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಗಂಗೆ ಬಾವಿ ಅಂತೇಳಿ ಒಂದು ಬಾವಿ ಇದೆ. ಆ ಬಾವಿನೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿದೆ. ಇದು ಗಂಗೆ ಬಾವಿ ಹೋಗುವಂಥ ಪ್ಲೇಸ್. ಇದು ಬಾವಿಗೆ ಇಳಿಯುವಂಥ ದಾರಿ. ಇಲ್ಲೇ ನಿಂತ್ಕೊಂಡು ನಿಮಗೆ ತೋರಿಸ್ತೀನಿ ನೋಡ್ರಿ. ಬಾವಿ ನೀರು ತುಂಬ ಹತ್ರ ಅದಾವ. ಬೇಸಿಗೆ ಒಳಗಡೆ ಇಷ್ಟು ಹಿಂಗೈತಿ. ಮಾನ್ಸೂನ್ ಟೈಮ್ನಲ್ಲಿ ಜಾಸ್ತಿ ಆಗುತ್ತೆ ನೀರು. ಇಲ್ಲಿ ಹತ್ತತ್ರ ಇಲ್ಲಿವರೆಗೂ ನೀರು ಬರ್ತಾವೆ, ಅಷ್ಟು ತುಂಬಿರುತ್ತೆ. ಫೈನಲಿ ನಾವು ಕಪ್ಪದ ಗುಡ್ಡನ್ನ ಎಕ್ಸ್ಪ್ಲೋರ್ ಮಾಡಿದ್ನ ಮುಗೀತು.
ಹೆಂಗೆ ಅನ್ನಿಸ್ತು ಈ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ಸೊ ಯಾರಿಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಲೈಕ್ ಮಾಡಿರಿ, ಶೇರ್ ಮಾಡಿ. RV ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.